ಎಲ್ಲರಿಗೂ ನಮಸ್ಕಾರ. ಹರಿದಾಸ ಕೃಷ್ಣ ಎಂಬ ಪಂಡಿತರು ಮಣಿಪುರ ಗ್ರಾಮದಲ್ಲಿ ವಾಸಿಸುತ್ತಿದ್ದರು. ಅವರು ಪ್ರತಿನಿತ್ಯವೂ ಭಾಗವತ ಪ್ರವಚನವನ್ನು ಮಾಡುತ್ತಿದ್ದರು. ವಿಶೇಷ ಎಂದರೆ ಭಾಗವತದಲ್ಲಿ ಬರುವ ಆಯಾ ಪಾತ್ರಗಳಿಗೆ ಜೀವವನ್ನು ತುಂಬಿದಂತೆ ಭಾವಾಭಿನಯದ ಮೂಲಕ ಪ್ರವಚನ ಮಾಡುವುದನ್ನು ನೋಡುತ್ತಾ ಕೇಳುತ್ತಿದ್ದರೆ ರಾತ್ರಿ ಕಳೆದದ್ದು ಯಾರಿಗೂ ತಿಳಿಯುತ್ತಿರಲಿಲ್ಲ. ಅಮೃತಪಾನದಂಥ ಇಂಥ ಭಾಗವತವನ್ನು ಕೇಳದಿರುವವರು ಇರಲಿಲ್ಲ. ಕಣ್ಣಿಗೆ ಕಟ್ಟಿದಂತೆ ಅಲ್ಲಿಯೇ ನುಡಿಯುತ್ತಿರುವಂತೆ ಹೇಳುವುದನ್ನು ಕೇಳಲು ದೂರದಿಂದ ಬಂದು ಕೇಳುತ್ತಿದ್ದರು. ಪಂಡಿತನು ಸಾತ್ವಿಕ ಸ್ವಭಾವದವನು. ಕಥಾಕಾಲಕ್ಷೇಪ ಮುಗಿದ ನಂತರ ಯಾರು ಏನು ಕೊಟ್ಟಿದ್ದರೋ ಅದನ್ನೇ ಸಂತೋಷದಿಂದ ತೆಗೆದುಕೊಳ್ಳುತ್ತಿದ್ದರು. ಅವನು ಒಂದು ಜೋಪಡಿಯಲ್ಲಿ ಇರುತ್ತಿದ್ದನು. ನಿದ್ದೆ ಮಾಡುವ ಸಮಯ ಬಿಟ್ಟು ಉಳಿದ ಸಮಯದಲ್ಲೆಲ್ಲ ಹರಿನಾಮ ಸ್ಮರಣೆ ಮಾಡುತ್ತಿದ್ದರು. ಅವರ ಜೋಪಡಿಯ ಸಮೀಪದಲ್ಲಿ ಒಂದು ಮರವಿದ್ದು ಅದರೊಳಗೊಂದು ಗೂಡಿನಲ್ಲಿ ಪುಟ್ಟ ಹಕ್ಕಿ ವಾಸಿಸುತ್ತಿತ್ತು. ಅದು ಸಹ ದಿನರಾತ್ರಿ ದೇವರ ಸ್ಮರಣೆ ಮಾಡುತ್ತಿತ್ತು. ಪಂಡಿತನು ಕಥಾಕ್ಷೇಪ ಮಾಡಲು ಹೋದಲ್ಲೆಲ್ಲ ತಾನು ಅವನ ಹಿಂದೆಯೇ ಹೋಗಿ ಅಲ್ಲೊಂದು ಮರದ ಮೇಲೆ ಕುಳಿತು ಪಂಡಿತರು ಹೇಳುತ್ತಿದ್ದ ಭಾಗವತವನ್ನು ಕೇಳುತ್ತಿತ್ತು. ಹಾಗೂ ಪಂಡಿತನು ಭಾಗವತ ಮುಗಿಸಿ ಮನೆಗೆ ಹೊರಟಾಗ ಅವನ ಹಿಂದೆಯೇ ಹಾರಿ ಬಂದು ತನ್ನ ಗೂಡಿನಲ್ಲಿ ಸೇರುತ್ತಿತ್ತು. ಈ ವಿಷಯ ಪಂಡಿತರಿಗೆ ಗೊತ್ತಿರಲಿಲ್ಲ. ಒಂದು ದಿನ ಪಂಡಿತನಿಗೆ ಹುಷಾರು ತಪ್ಪಿತು. ಆಹಾರ, ನೀರು, ಔಷಧಿಗಳಿಲ್ಲದೆ ನಿಶ್ಶಕ್ತಿಯಾಗಿ ಮಂಚದಿಂದ ಏಳಲಾಗದೆ ಹಾಗೆಯೇ ಮಲಗಿದ್ದರು. ರಾತ್ರಿ ಒಂದು ಹೊತ್ತಿನಲ್ಲಿ ಅವರಿಗೆ ಬಹಳ ಬಾಯಾರಿಕೆಯಾಯಿತು. ನೀರು ಕುಡಿಯಲು ಏಳಲು ಹೊರಟರೆ ಆಗಲಿಲ್ಲ. ಬಹಳ ಆಯಾಸದಿಂದ ನೀರು ನೀರು ಎಂದು ಕೂಗಿದ ಶಬ್ದ ಮರದ ಮೇಲೆ ಕುಳಿತಿದ್ದ ಹಕ್ಕಿಗೆ ಕೇಳಿಸಿತು. ಪಂಡಿತರ ಧ್ವನಿ ಕೇಳಿ ಹಾರಿ ಬಂದು ಗುಡಿಸಲ ಕಿಟಕಿ ಸಂದಿಯಿಂದ ಒಳಗೆ ಬಂದಿತು. ಮನೆಯೊಳಗೆ ಸುತ್ತಲೂ ನೋಡಿತು. ಒಂದು ತಾಮ್ರದ ತಂಬಿಗೆಯಲ್ಲಿ ನೀರು ಕಂಡಿತು. ಅದು ತನ್ನ ಕೊಕ್ಕಿನಿಂದ ನೀರು ತಂದು ಪಂಡಿತನ ಬಾಯಿಯೊಳಗೆ ಹಾಕಿತು. ಮತ್ತೆ ಹೋಗಿ ನೀರು ತರುವುದು, ಮತ್ತೆ ಬಾಯಲ್ಲಿ ಹಾಕುವುದು, ಇದೇ ರೀತಿ ಒಂದು ರಾತ್ರಿ ಪೂರ್ತಿ ಮಾಡಿತು. ನೀರು ಕುಡಿಯುವುದರಿಂದ ಪಂಡಿತನಿಗೆ ಸ್ವಲ್ಪ ನಿದ್ರೆ ಬಂತು. ಆರಾಮವಾಗಿ ಮರುದಿನಕ್ಕೆ ಪೂರ್ತಿ ಗುಣವಾಯಿತು. ನನ್ನ ಕಷ್ಟಕಾಲದಲ್ಲಿ ಶ್ರೀಹರಿಯೇ ಹಕ್ಕಿಯ ರೂಪದಲ್ಲಿ ಬಂದು ನನಗೆ ಸಹಾಯ ಮಾಡಿದ್ದಾರೆ ಎಂದುಕೊಂಡು ಮರದ ಹತ್ತಿರ ಬಂದು ಹಕ್ಕಿಗೆ ಕೃತಜ್ಞತೆ ಹೇಳಿ ಅಂದಿನಿಂದ ಒಂದು ಬಟ್ಟಲಿನಲ್ಲಿ ದವಸ ಧಾನ್ಯ, ಇನ್ನೊಂದು ಬಟ್ಟಲಿನಲ್ಲಿ ನೀರು ತುಂಬಿಸಿ ಮರದ ಕೆಳಗೆ ಇಡುತ್ತಿದ್ದರು. ಹಕ್ಕಿ ಪ್ರತಿನಿತ್ಯವೂ ಅದೇ ಧಾನ್ಯವನ್ನು ತಿಂದು ನೀರು ಕುಡಿಯುತ್ತಿತ್ತು. ಒಂದು ದಿನ ಪಂಡಿತ ಮರದ ಹತ್ತಿರ ಬಂದು ಹಕ್ಕಿಗೆ, ನೋಡು, ನಾನು ಪಕ್ಕದ ಗ್ರಾಮಕ್ಕೆ ಭಾಗವತ ಸಪ್ತಾಹ ಮಾಡಲು ಹೋಗುತ್ತಿದ್ದೇನೆ. ಬರುವುದು 7 ದಿನವಾಗುತ್ತದೆ. ಅಲ್ಲಿಯ ತನಕ ನೀನು ಉಪವಾಸ ಇರಬೇಡ. ಸಾಕಷ್ಟು ದವಸ ಧಾನ್ಯ, ನೀರು ಇಟ್ಟಿದ್ದೇನೆ, ಇದನ್ನು ತೆಗೆದುಕೋ ಎಂದು ಹೇಳಿ ಮರದ ಕೆಳಗೆ ಇಟ್ಟರು. ಸಪ್ತಾಹ ಮಾಡಲು ಪಕ್ಕದ ಗ್ರಾಮಕ್ಕೆ ಪಂಡಿತರು ಹೊರಟರು. ಅವರು ಹೋದ ಸ್ವಲ್ಪ ಹೊತ್ತಿನಲ್ಲೇ ಹಕ್ಕಿಯು ಅವರ ಹಿಂದೆಯೇ ಹಾರಿ ಬಂದಿತು. ತಿರುಗಿ ನೋಡಿದ ಪಂಡಿತರು, ಪಕ್ಷಿಯೇ, ನಾನು 7 ದಿನಗಳ ಭಾಗವತ ಮಾಡಲು ದೂರದ ಹಳ್ಳಿಗೆ ಹೋಗುತ್ತಿದ್ದೇನೆ, ನೀನು ಗೂಡಿಗೆ ಹೋಗು ಎಂದರು. ಇದ್ದಕ್ಕಿದ್ದಂತೆ ಹಕ್ಕಿ ಮಾತನಾಡತೊಡಗಿತು. ಪಂಡಿತರೇ, ನಾನೊಬ್ಬಳು ರಾಜಕುಮಾರಿ. ಪೂರ್ವಜನ್ಮದಲ್ಲಿ ನೀವು ಮಹರ್ಷಿಗಳಾಗಿದ್ದು ಊರಿನ ಜನಗಳಿಗೆ ಭಾಗವತವನ್ನು ಹೇಳುತ್ತಿದ್ದಿರಿ. ರಾಜಕುಮಾರಿಯಾದ ನಾನು ಒಂದು ದಿನ ತಿರುಗಾಡುತ್ತಾ ಒಂದು ದಿನ ಅಲ್ಲಿಗೆ ಬಂದೆ. ಹಾಗೂ ನಿಮ್ಮನ್ನು ನೋಡಿ ವ್ಯಂಗ್ಯದಿಂದ ಗಹಗಹಿಸಿ ನಕ್ಕೆ. ಆಗ ನೀವು ಹೇಳುವ ಭಾಗವತವು ಅರ್ಧಕ್ಕೆ ನಿಂತು ಹೋಯಿತು. ನೀವು ಕೋಪದಿಂದ ನೀನು ಮುಂದಿನ ಜನ್ಮದಲ್ಲಿ ನಗಲಾಗದ ಹಕ್ಕಿಯಾಗು ಎಂದು ಶಾಪ ಕೊಟ್ಟಿರಿ. ನನಗೆ ಅರ್ಥವಾಗಿ ನಿಮ್ಮ ಕಾಲಿಗೆ ಬಿದ್ದು ಕ್ಷಮೆಯಾಚಿಸಿದೆ. ಆಗ ಸಮಾಧಾನಗೊಂಡ ನೀವು ಮುಂದಿನ ಜನ್ಮದಲ್ಲಿ ನೀನು ಹಕ್ಕಿಯಾದರೆ ನಾನು ಅದೇ ಊರಿನಲ್ಲಿ ಪಂಡಿತನಾಗಿ ಜನ್ಮ ತಾಳಿ ಪ್ರತಿನಿತ್ಯವೂ ಭಾಗವತವನ್ನು ಮಾಡುತ್ತೇನೆ. ನೀನು ಭಾಗವತವನ್ನು ಕೇಳುತ್ತಾ 7 ವರ್ಷ ಕಳೆಯಬೇಕು. ಹಾಗೂ 1 ಸಪ್ತಾಹವನ್ನು ಕೇಳಬೇಕು. ಆಗ ನಿನ್ನ ಹಕ್ಕಿಯ ಜನ್ಮದಿಂದ ಮುಕ್ತಿಯಾಗಿ ವಿಷ್ಣು ಸಾಮ್ರಾಜ್ಯ ಪದವಿಯನ್ನು ಪಡೆಯುವೆ. ಈ ರೀತಿ ಶಾಪದಿಂದ ನನಗೆ ಮುಕ್ತಿ ಮಾರ್ಗವನ್ನು ತೋರಿಸಿದಿರಿ. ನಾನು ಇದೇ ಮರದಲ್ಲಿ ವಾಸವಿದ್ದು ನಿಮ್ಮ ಭಾಗವತವನ್ನು ಕೇಳುತ್ತಾ 7 ವರ್ಷಗಳು ಆಯಿತು. ಹಾಗೂ ಪಕ್ಕದ ಊರಿಗೆ ಬಂದು ನೀವು ಮಾಡುತ್ತಿದ್ದ ಭಾಗವತ ಸಪ್ತಾಹವನ್ನು ಕೇಳಿದೆ. ಆದ್ದರಿಂದ ನನ್ನ ಶಾಪ ವಿಮೋಚನೆಯಾಗಿ ನಾಳೆ ದಿನ ಸೂರ್ಯೋದಯ ಆಗುತ್ತಿದ್ದಂತೆ ನಾನು ಸ್ವರ್ಗಲೋಕಕ್ಕೆ ಹೋಗುತ್ತೇನೆ ಎಂದಿತು. ಇದನ್ನು ಕೇಳಿದ ಪಟ್ಟ ಪಂಡಿತರು, ಹಾಗಾದರೆ ಸಂತೋಷ ಪಡುವ ವಿಷಯ. ಆದರೆ ನೀನು ಏಕೆ ಅಳುತ್ತಿರುವೆ ಎಂದರು. ಆಗ ಹಕ್ಕಿಯು, ಪಂಡಿತರೇ, ನಾನು 7 ವರ್ಷಗಳಿಂದ ನಿಮ್ಮ ಭಾಗವತ ಕಥಾ ಕಾಲಕ್ಷೇಪವನ್ನು ಕೇಳುತ್ತಾ ಬಂದಿದ್ದೇನೆ. ಇದರಿಂದ ನನಗೆ ಅತೀವ ಆನಂದವಾಗುತ್ತಿತ್ತು. ಸಾಕ್ಷಾತ್ ವಿಷ್ಣು ದರ್ಶನ ಕೊಟ್ಟಷ್ಟೇ ಸಂತೋಷವಾಗಿತ್ತು. ಇನ್ನು ಅಂತಹ ಸುಂದರವಾದ ಭಾಗವತ ಕೇಳುವುದನ್ನು ಬಿಟ್ಟು ಸ್ವರ್ಗಲೋಕಕ್ಕೆ ಹೋಗಬೇಕಲ್ಲ, ಇದೇ ನನ್ನ ಚಿಂತೆಯಾಗಿದೆ. ನಾನು ಭಾಗವತ ಕೇಳುವುದನ್ನು ಬಿಟ್ಟು ಎಲ್ಲಿಗೂ ಹೋಗಲು ಇಷ್ಟವಿಲ್ಲ ಎಂದಿತು. ಆಗ ಪಂಡಿತನು, ನೀನು ಪುಣ್ಯವಂತೆ. ಭಾಗವತ ಕೇಳುವುದೇ ವಿಷ್ಣು ಸಾಯುಜ್ಯ ಪಡೆಯುವುದಕ್ಕಾಗಿ. ಸಾಕ್ಷಾತ್ ಶ್ರೀಹರಿಯೇ ಭಾಗವತ.
ಒಂದು ಸಾರಿ ಭಾಗವತ ಕೇಳಿದರೇನೆ ವಿಷ್ಣು ತನ್ನ ಚರಣದಲ್ಲಿ ಸ್ಥಾನ ನೀಡುತ್ತಾರೆ. ಅಂತಹದರಲ್ಲಿ ನೀನು ಬಿಡದೆ 7 ವರ್ಷಗಳ ಕಾಲ ಭಾಗವತ ಕೇಳಿರುವೆ. ನಿನಗೆ ಖಂಡಿತ ವಿಷ್ಣು ಸಾನ್ನಿಧ್ಯವಿರುವ ವೈಕುಂಠ ಪ್ರಾಪ್ತಿಯಾಗುತ್ತದೆ. ಈಗ ಸಂತೋಷವಾಗಿ ಸ್ವರ್ಗಕ್ಕೆ ಹೋಗು ಎಂದು ಪಂಡಿತರು ಆಶೀರ್ವದಿಸಿದರು. ಪಕ್ಷಿ ಆನಂದದಿಂದ ಸ್ವರ್ಗಲೋಕಕ್ಕೆ ಹೋಯಿತು. ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದಾಪನಿತು ಕೇಳುವೆ. ಪರಮ ಭಗವದ್ಭಕ್ತರು ಇದನಾದರದಿ ಕೇಳುವುದು. ಶ್ರೀಮದ್ ಭಾಗವತ ಮಹಾಪುರಾಣವು ಸನಾತನ ಧರ್ಮದ ಪ್ರಮುಖ ಗ್ರಂಥಗಳಲ್ಲಿ ಒಂದಾಗಿದೆ. ಭಾಗವತದಂತಹ ಭಕ್ತಿ ಗ್ರಂಥ ಇನ್ನೊಂದಿಲ್ಲ. ಇದನ್ನು ಭಾಗವತದಲ್ಲಿ ಪದೇ ಪದೇ ಹೇಳಲಾಗಿದೆ. ಭಗವಾನ್ ವೇದವ್ಯಾಸರು ಈ ವೇದದಂತಹ ಪುರಾಣವನ್ನು ಭಗವತ್ ಎಂಬ ಹೆಸರಿನಿಂದ ರಚಿಸಿದ್ದಾರೆ. ಇದು ಸರ್ವೋಚ್ಚ ದೇವರ ದೈವಿಕ ಕಾಲಕ್ಷೇಪಗಳಿಂದ ತುಂಬಿದೆ. ಭಾಗವತವನ್ನು 5ನೇ ವೇದ ಎಂದು ಕರೆಯುತ್ತಾರೆ. ಈ ಭಾಗವತ ಪುರಾಣವು ವಾಸ್ತವವಾಗಿ ವೇದಗಳು ಮತ್ತು ಉಪನಿಷತ್ತುಗಳ ಸಾರವಾಗಿದೆ. ಎಲ್ಲ ನದಿಗಳಲ್ಲಿ ಗಂಗೆ ಶ್ರೇಷ್ಠಳಾಗಿರುವಂತೆ ಭಗವಾನ್ ಅಚ್ಯುತನು ಎಲ್ಲ ದೇವರುಗಳಲ್ಲಿ ಶ್ರೇಷ್ಠ. ಭಗವಾನ್ ಶಿವನು ವೈಷ್ಣವರಲ್ಲಿ ಶ್ರೇಷ್ಠ. ಅದೇ ರೀತಿ ಎಲ್ಲ ಪುರಾಣಗಳಲ್ಲಿ ಭಾಗವತನು ಶ್ರೇಷ್ಠ. ಭಾಗವತ ಎಂದರೆ ಏನು ಎಂದು ವೇದವ್ಯಾಸರು ಹೇಳುತ್ತಾರೆ. ಭಾ ಎಂದರೆ ಮಹಾತ್ಮ ಜ್ಞಾನ ರೂಪವಾದ ಸರ್ವತೋಮುಖವಾದ ಸ್ನೇಹ ಎನ್ನುತ್ತಾರೆ. ಸರ್ವತ್ರದಲ್ಲಿ ಸರ್ವಕಾಲದಲ್ಲಿ ಸರ್ವದೇಶದಲ್ಲಿ ಲಕ್ಷ್ಮೀಪತಿಯಾದ ನಾರಾಯಣನೇ ಸರ್ವೋತ್ತಮ ಎಂಬ ತತ್ವವನ್ನು ತಿಳಿಸುವುದೇ ಭಕ್ತಿಯಾಗಿದೆ. ಗಾ ಎಂದರೆ ಜ್ಞಾನ, ಅಂದರೆ ಭಗವಂತನ ವಿಶಿಷ್ಟವಾದ ಜ್ಞಾನವನ್ನು ಹೊಂದುವುದು. ವಾ ಎಂದರೆ ಸಕಲ ವಿಚಾರಗಳಲ್ಲಿ ವೈರಾಗ್ಯ ಭಾವವನ್ನು ಹೊಂದುವುದು. ಯಾರು ಈ ಮೂರನ್ನು ಹೊಂದುತ್ತಾರೋ ಅವರಲ್ಲಿ ತತ್ವ ನಿಶ್ಚಯ ಉಂಟಾಗುತ್ತದೆ ಎಂಬುದು ವೇದವ್ಯಾಸರ ಭಾವ. ಶ್ರೀಕೃಷ್ಣ ಪರಮಾತ್ಮ ವೈಕುಂಠವನ್ನು ಸೇರಿದ ಮೇಲೆ ಪಾಂಡವರೆಲ್ಲರೂ ಸ್ವರ್ಗಾರೋಹಣ ಮಾಡಿದ ನಂತರ 30 ವರ್ಷಗಳ ನಂತರ ಶುಕಾಚಾರ್ಯರು ಪರೀಕ್ಷಿತ ಮಹಾರಾಜನಿಗೋಸ್ಕರ ಮೊದಲ ಸಪ್ತಾಹ ಮಾಡುತ್ತಾರೆ. ಅದಾಗಿ 200 ವರ್ಷಗಳ ನಂತರ ಗೋಕರ್ಣ ಎನ್ನುವ ಮಹಾಜ್ಞಾನಿ ಶ್ರೀಮದ್ ಭಾಗವತ ಎನ್ನುವ ಪ್ರವಚನವನ್ನು ಮಾಡುತ್ತಾರೆ. ಅದಾಗಿ 30 ವರ್ಷಗಳ ನಂತರ ಸನತ್ ಕುಮಾರರು ನಾರದರ ಮೂಲಕ ಜಗತ್ತಿಗೆ ಭಾಗವತವನ್ನು ಉಪದೇಶ ಮಾಡಿದ್ದಾರೆ. ಈ ಕ್ರಮದಲ್ಲಿ 100 ಶ್ರೀಮದ್ ಭಾಗವತ ಸಪ್ತಾಹ ಕಲಿಯುಗದಲ್ಲಿ ನಡೆಯಿತು ಎಂದು ತಿಳಿಸುತ್ತಾರೆ. ಶ್ರೀ ಮಧ್ವಾಚಾರ್ಯರು ಹೇಳುತ್ತಾರೆ, ಶ್ರೀಮದ್ ಭಾಗವತ ಸಕಲ ಬ್ರಹ್ಮಸೂತ್ರ, ಮಹಾಭಾರತ, ಹರಿವಂಶ, 18 ಪುರಾಣಗಳ ಸಾರವಾಗಿದೆ. ರಾಮಾಯಣ, ಪುರುಷ ಸೂಕ್ತ, ಅನಂತ ವೇದಗಳ ಸಾರ, ಅನಂತ ಶಾಸ್ತ್ರಗಳ ದರ್ಶನವೇ ಶ್ರೀಮದ್ ಭಾಗವತ. ಆದರೆ ಕಲಿಯುಗದ ಜನರಿಗೆ ಅವಕಾಶ, ಆಯುಷ್ಯ ಕಡಿಮೆ ಇರುವುದರಿಂದ ಭಕ್ತಿಯಿಂದ ಹರೇ ರಾಮ ಕೃಷ್ಣ ಎಂದರೆ ಸಾಕು, ಪರಮಾತ್ಮ ಅದ್ಭುತವಾದ ಫಲಗಳನ್ನು ಕೊಡುತ್ತಾರೆ ಎಂದು ಶ್ರೀ ಪಾದರಾಜರೇ ನಮಗೆ ತಿಳಿಸಿಕೊಟ್ಟಿದ್ದಾರೆ. ಇಂತಹ ಭಾಗವತ ಪುರಾಣವನ್ನು ಭಾದ್ರಪದ ಮಾಸದಲ್ಲಿ ಹೇಳುವ ಕ್ರಮವೊಂದಿದೆ. ಪರಮ ಪವಿತ್ರ ಭಾಗವತದ ಮಹತ್ವವನ್ನು ತಿಳಿಸುತ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಭಾಗವತದ ಈ ಮಾಹಿತಿಗಳು ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ.